ನಮಸ್ಕಾರ ನನ್ನ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ, ನಾವಿವತ್ತು ಹೋಗ್ತಾ ಇದ್ದೀವಿ. ನಾನು ನಮ್ಮತ್ತೆ ಇಬ್ಬರೂ ಶಿರಾಗೆ ಹೋಗ್ತಾ ಇದ್ದೀವಿ. ಶಿರಾಗೆ ಹೋಗ್ತಾ ಇರೋ ಕಾರಣ ಏನು ಅಂದರೆ, ಶಿರಾದಲ್ಲಿ ಇವತ್ತು ಮಾರಮ್ಮ ಇತ್ತು. ಹಾಗಾಗಿ ನಂದು ಅತ್ತೆದು ಇಬ್ಬರದು ತವ್ರ ಮನೆ ಶಿರಾ ಆಗಿರೋದ್ರಿಂದ ಅಲ್ಲಿ ಇರ್ತಕ್ಕಂತಹ ನೆಂಟರುಗಳೆಲ್ಲ ನಮ್ಮನ್ನು ಊಟಕ್ಕೆ ಕರೆದಿದ್ರು. ಹಾಗಾಗಿ ನಾನು ಅತ್ತೆ ಇಬ್ಬರೂ ಬೆಳಗ್ಗೆ ಬೇಗ ಎದ್ದು ಮಕ್ಳುಗಳಿಗೆಲ್ಲ ಟಿಫನ್ ಎಲ್ಲ ಮಾಡಿಟ್ಟು ನಾನು ಅತ್ತೆ ಇಬ್ಬರೇ ಹೋಗ್ತಾ ಇದ್ದೀವಿ. ಮಕ್ಕಳು ಮತ್ತು ನಮ್ಮ ಮನೆಯವರು ಎಲ್ಲ ಮನೆಯಲ್ಲೇ ಉಳ್ಕೊಂಡಿದ್ದಾರೆ. ನಾನು ಅತ್ತೆ ಇಬ್ಬರು ಹೋಗ್ತಾ ಇದ್ದೀವಿ. ನಮಗೆ ತುಂಬ ಖುಷಿ, ಹೋಗಬೇಕಾದ್ರೆ ಎಷ್ಟು ಖುಷಿ ಪಡ್ತಾ ಇದ್ವಿ. ಮತ್ತು ಮಳೆ ಬೇರೆ ಸಣ್ಣದಾಗಿ ಮಳೆ ಬೇರೆ ಜಿನುಗ್ತಾ ಇತ್ತು. ವಾತಾವರಣ ಅಂತೂ ತುಂಬ ತಂಪಾಗಿತ್ತು, ತುಂಬ ಚೆನ್ನಾಗಿತ್ತು. ಎಲ್ಲ ಕಡೆ ಗ್ರೀನರಿ ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಾಯಿತ್ತು. ಎಲ್ಲ ನೋಡಿಕೊಂಡು ತುಂಬ ಖುಷಿ ಪಟ್ಕೊಂಡು ಹೋಗ್ತಾ ಇದ್ವಿ. ಶಿರಾ ಸಿಕ್ತು. ಶಿರಾ ಸಿಕ್ಕಿದಂಗೆ ಒಂಥರ ಖುಷಿ ಆಗ್ತಾಯಿತ್ತು. ಎಷ್ಟು ಬೇಗ ಹೋಗ್ತೀವೋ ಅನ್ನಿಸ್ತಾಯಿತ್ತು. ಪ್ರತಿ ಸರಿ ನಾವು 6:30 ಬಸ್ ಸಿಕ್ತು ತಿಪ್ಟೂರಿಂದ. 8:30ಗೆಲ್ಲ ನಾವು ಶಿರಾ ತಲುಪಿರ್ತಿದ್ವಿ. ಬಟ್ ಈ ಸರಿ ಮಕ್ಕಳನ್ನ ಎಕ್ಸಾಮ್ ಟೆಸ್ಟ್ ನಡೀತಾ ಇತ್ತು. FA1 ಟೆಸ್ಟ್ ನಡೀತಾ ಇರೋದ್ರಿಂದ ಮಕ್ಕಳನ್ನ ಕರ್ಕೊಂಡು ಹೋಗೋದಕ್ಕಾಗಲಿಲ್ಲ. ಹಾಗಾಗಿ ಮಕ್ಕಳಿಗೆಲ್ಲ ರೆಡಿ ಮಾಡಿ ಸ್ಕೂಲಿಗೆಲ್ಲ ಟಿಫನ್ ಬಾಕ್ಸಿಗೆಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಹೊರಡೋದು ಲೇಟ್ ಆಯಿತು. ನಾವು ಹೊರಟು ಬಂದು ಇವಾಗ ಫಸ್ಟು ನಾವು ಎಲ್ಲರ ಮನೆಗಳಿಗೆ ಹೋಗೋದಕ್ಕೂ ಮುಂಚೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಡೋಣ. ಇಲ್ಲಾಂದರೆ ಮತ್ತೆ ಮನೆಗಳಿಗೆ ಹೋದರೆ ನಾವು ಅಲ್ಲಿಂದ ಎದ್ದು ಬರೋದಕ್ಕೆ ಆಗೋದಿಲ್ಲ. ಹಾಗಾಗಿ ನಾವು ಫಸ್ಟು ದೇವಸ್ಥಾನಕ್ಕೆ ಹೋಗೋಣ ಅಂತ ನಾವು ಬಸ್ ಇಳಿದು ಬಂದಿದ್ದ ತಕ್ಷಣ ನಾವು ಸೀದಾ ದುರ್ಗಮ್ಮನ ದೇವಸ್ಥಾನಕ್ಕೆ ಹೋದ್ವಿ. ಶಿರಾದಲ್ಲಿ ದುರ್ಗಮ್ಮನ ದೇವಸ್ಥಾನ ಗ್ರಾಮ ದೇವತೆ ತುಂಬಾ ಫೇಮಸ್ಸು. ಇಲ್ಲ, ದೇವಸ್ಥಾನದ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಬಟ್ ನೋಡೋದಕ್ಕಂತೂ ತುಂಬ ಚೆನ್ನಾಗಿದೆ ದೇವಸ್ಥಾನ. ನವರಾತ್ರಿಲಂತೂ ದುರ್ಗಮ್ಮನ ದೇವಸ್ಥಾನಕ್ಕೆ ತುಂಬಾ ಚೆನ್ನಾಗಿ, ಮೈಸೂರಲ್ಲಿ ಯಾವ ರೀತಿ ದಸರಾ ನಡೆಯುತ್ತೋ ಮಿನಿ ದಸರಾ ಅಂತಲೇ ಹೇಳ್ಬೋದು. ಶಿರಾದಲ್ಲಿ ಅಷ್ಟು ಚೆನ್ನಾಗಿ 9 ದಿನಗಳೂ ಒಳ್ಳೆ ಪೂಜೆ ಇರುತ್ತೆ. ಮತ್ತು ದಶಮಿ ದಿನವೂ ಬನ್ನಿ ಮುಡಿಯೋದಕ್ಕೆ ಅಂತ ತಾಯಿ ಬನ್ನಿ ಮರದ ಹತ್ರ ಹೋಗಿ ಬನ್ನಿ ಮುಡಿದು ಬರ್ತಾರೆ ಎಲ್ಲ ದೇವರುಗಳು. ಆಗಂತೂ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನವರಾತ್ರಿ ಟೈಮಲ್ಲಂತೂ ಶಿರಾದಲ್ಲಿ ಬಂದರೆ ಮೈಸೂರಿಗೆ ಹೋದಂಗಾಗುತ್ತೆ, ಅಷ್ಟು ಚೆನ್ನಾಗಿರುತ್ತೆ. ಎಲ್ಲ ದೇವರುಗಳೆಲ್ಲ ಪಟ್ಟಕ್ಕೆ ಕೂತಿರ್ತಾರೆ. ಮತ್ತು ದೇವರುಗಳೆಲ್ಲ ಮೆರವಣಿಗೆ ಆಗುತ್ತೆ. ಎಲ್ಲ ಬೀದಿಗಳಲ್ಲೂ ಜನ ಅಂದರೆ ಜನ ಇರ್ತಾರೆ. ಅಷ್ಟು ಚೆನ್ನಾಗಿರುತ್ತೆ. ನವರಾತ್ರಿ ಟೈಮಲ್ಲಿ ಶಿರಾಗೆ ಒಂದು ವಿಸಿಟ್ ಹಾಕಿ, ತುಂಬ ಚೆನ್ನಾಗಿರುತ್ತೆ. ನಾವು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಹೋಗಬೇಕು ಅಂತ ಬಂದಿದ್ವಿ. ಇಲ್ಲಿ ಎಲ್ಲ ತುಂಬ ಜನ ಆರತಿ ಎಲ್ಲ ಮಾಡ್ಕೊಂಡು ಬಂದು ಇಲ್ಲಿ ಆರತಿ ಬೆಳಗ್ತಾಯಿದ್ರು. ಎಲ್ಲ ಆರತಿಗಳನ್ನು ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಎಲ್ಲರೂ ಆರತಿ ಮಾಡೋದು ನೋಡೋದಕ್ಕೆ ತುಂಬ ಇಷ್ಟ ಆಯಿತು. ಮತ್ತು ಇಲ್ಲಿ ಒಬ್ಬರು ಆಂಟಿ ಸಿಕ್ಕಿದ್ರು. ಅವ್ರದ್ದು ಆರತಿ ಎಲ್ಲ ವೀಡಿಯೋ ಮಾಡ್ತಾ ಇದ್ದೆ. ಆವಾಗ ಆಂಟಿ ನನ್ನ ಜೊತೆಲೇ ಆರತಿ ಬೆಳಗು ಅಂತ ಹೇಳಿ ಜೊತೆಯಲ್ಲೇ ನಾವು ಆಂಟಿ ಎಲ್ಲ ಆರತಿ ಮಾಡಿದ್ವಿ. ತುಂಬ ಚೆನ್ನಾಗಿತ್ತು ದೇವಸ್ಥಾನ ಮಾತ್ರ. ಈಗ ಇನ್ನೂ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಎಲ್ಲ ಪೂರ್ಣ ಆದಮೇಲೆ ಇನ್ನೂ ಚೆನ್ನಾಗಿರುತ್ತೆ. ನಾವಿಲ್ಲಿ ದೇವಿ ದರ್ಶನ ಎಲ್ಲ ಪಡ್ಕೊಂಡ್ವಿ. ನಂತರ ಇಲ್ಲಿ ಶಿರಾದಲ್ಲಿ ಕೋಟೆ ಮಾರಮ್ಮ ಅಂತ ಇದೆ. ಕೋಟೆ ಮಾರಮ್ಮಂಗೆ ಇವತ್ತಿನ ದಿನ ಆರತಿ ನಡೀತಾ ಇರೋದು. ಹಾಗಾಗಿ ನಾವು ಕೋಟೆ ಮಾರಮ್ಮ ತುಂಬ ದೂರ ಇರೋದು, ಅಲ್ಲಿಗೆ ಹೋಗೋದಕ್ಕಾಗೋದಿಲ್ಲ ಅಂತ ಚಿಕ್ಕ ಮಾರಮ್ಮ ಹತ್ರ ಹೋಗೋಣ ಅಂತ ಮಾತಾಡ್ಕೊಂಡ್ವಿ. ನಂತರ ನೋಡಿ ತೋರಿಸ್ತೀನಿ ನಾನು ನಿಮಗೆ. ಕೋಟೆ ಮಾರಮ್ಮನ ಫೋಟೋ ಹಾಕ್ತೀನಿ. ತುಂಬ ಚೆನ್ನಾಗಿರುತ್ತೆ. ಕೋಟೆ ಮಾರಮ್ಮನಿಗೆ ಇಲ್ಲಿ ಆರತಿ ನಡೀತಾ ಇರೋದ್ರಿಂದ ತುಂಬ ಜನ ಬರ್ತಾಯಿದ್ರು ಊರುಗಳಿಂದ ಎಲ್ಲ. ನೋಡಿ, ಇದೇ ಕೋಟೆ ಮಾರಮ್ಮ ತಾಯಿ ದೇವಸ್ಥಾನ. ಈ ತಾಯಿಗೆ ಇವತ್ತಿನ ದಿನ ಆರತಿ ನಡೀತಾ ಇರೋದು ಶಿರಾದಲ್ಲಿ. ಬಸ್ಗಳಲ್ಲಂತೂ ತುಂಬ ಜನ ಬೇರೆ ಬೇರೆ ಊರುಗಳಿಂದ ಎಲ್ಲ ಮಾರಮ್ಮಂಗೋಸ್ಕರ ನೆಂಟರುಗಳ ಮನೆಗೆ ಬರ್ತಾಯಿದ್ರು. ತುಂಬ ಜನ ಓಡಾಡ್ತಾನೆ ಇದ್ರು. ಶಿರಾ ತುಂಬ ನೋಡೋದಕ್ಕಂತೂ ತುಂಬ ಖುಷಿ ಆಗ್ತಿತ್ತು. ಎಲ್ಲರೂ ಆರತಿ ಹಿಡ್ಕೊಂಡು ಹೋಗ್ತಾ ಇದ್ದಾರೆ. ಕೋಳಿ ಕುಯ್ಯೋದಕ್ಕೆ ಅಂತ ಕೋಳಿ ಹಿಡ್ಕೊಂಡು ಓಡಾಡ್ತಾಯಿದ್ರು. ಎಲ್ಲ ನೋಡೋದಕ್ಕಂತೂ ತುಂಬ ಚೆನ್ನಾಗಿತ್ತು. ಮತ್ತು ಎಲ್ಲ ನೆಂಟರುಗಳು ಮತ್ತು ತುಂಬ ದೂರ ಹೋಗಿರೋರೆಲ್ಲ ಸಿಗ್ತಾಯಿದ್ರು. ನಮ್ಮ ಅತ್ತೆಗಂತೂ ತುಂಬ ಜನ ಪರಿಚಯ. ಹಾಗಾಗಿ ಅಲ್ಲಿ ನಾವು ರಸ್ತೆಯಲ್ಲಿ ಹೋಗ್ತಾಯಿದ್ರೆ ತುಂಬ ಜನ ಮಾತಾಡಿಸ್ತಾನೇ ಇದ್ದರು. ನಾವು ಎಲ್ಲರನ್ನೂ ಮಾತಾಡಿಸ್ಕೊಂಡು ಇಲ್ಲಿ ಚಿಕ್ಕ ಮಾರಮ್ಮಂಗೆ ಬಂದಿದ್ವಿ. ಇದು ನಮ್ಮ ಅತ್ತೆಯವರ ಮನೆ ಹತ್ರನೇ ಇರೋದು, ಅಂದರೆ ತಮ್ಮನ ಮನೆ ಹತ್ರನೇ ಇರೋದು. ಇಲ್ಲಿ ಪೂಜೆ ಮಾಡಿಸ್ಬೇಕಾದ್ರೆ
ತಮ್ಮನ ಹೆಂಡ್ತಿನೂ ಮಕ್ಕಳು ಸಿಕ್ಕಿದ್ರು. ಅವ್ರೂ ಎಲ್ಲ ಮಾತಾಡಿಸ್ಕೊಂಡು ಬರ್ತೀವಿ ಅಂತ ಹೇಳಿ ನಾವು ಹೊರಟ್ವಿ ನಮ್ಮ ಅತ್ತೆಯವರ ದೊಡ್ಡ ತಮ್ಮನ ಮನೆಗೆ. ಇದು ನಮ್ಮ ಮದುವೆ ಆಗಿದ್ದ ಚೌಟ್ರಿ, ಇದು ರೇವಣ ಸಿದ್ದೇಶ್ವರ ಚೌಟ್ರಿ ಅಂತ, ಶಿವನಗೆರೆ ಫೇಮಸ್ ಜವಳಿ ಅಂಗಡಿ ಶಿರಾದಲ್ಲಿ. ನಾವು ನಮ್ಮ ಅತ್ತೆಯವರ ದೊಡ್ಡ ತಮ್ಮನ ಮನೆಗೆ ಬಂದಾಗ ಇನ್ನೂ ಅವರು ರೆಡಿ ಮಾಡ್ಕೊಳ್ತಾ ಇದ್ರು ಚಿಕನ್ ಮಟನ್ ಎಲ್ಲ. ನಮ್ಮ ಅಣ್ಣನ ಮಗ ಇವನು ಅಂಕಿತ್ ಅಂತ ಇವನ ಹೆಸರು, ಸೆಕೆಂಡ್ PU ಓದ್ತಾ ಇದ್ದಾನೆ ಪ್ರೆಸಿಡೆನ್ಸಿ ಸ್ಕೂಲಲ್ಲಿ. SSLCಲಿ ಪೂನಮಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ದ, ತುಂಬ ಖುಷಿ ಆಯಿತು. ಅವನು ಕಬಾಬ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದ. ಕಬಾಬ್ ಮಾಡ್ಕೋತಾ ತುಂಬ ಚೆನ್ನಾಗಿತ್ತು ಕಬಾಬು. ನಾನು ಹೇಳಿದ್ದೀನಿ ರೆಸಿಪಿ ಸೆಂಡ್ ಮಾಡು ನೋಡೋಣ ಅಂತ. ತುಂಬ ಚೆನ್ನಾಗಿತ್ತು. ಅವ್ರ ಮನೆಯಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ನಮ್ಮ ಅತ್ತೆಯವರ ಎರಡನೇ ತಮ್ಮನ ಮನೆಗೆ ಬಂದ್ವಿ. ಅಲ್ಲೇ ಪಕ್ಕನೇ ಇರೋದು ಮನೆಗಳು, ಹಾಗಾಗಿ ನಮಗೆ ದೂರ ಏನಿಲ್ಲ. ಇವರು ಎರಡನೇ ತಮ್ಮನ ಮನೆ. ಇವಳು ಸಂಧ್ಯಾ ಅಂತ ನನ್ನ ಫ್ರೆಂಡ್ ಕೂಡ. 8th 9th 10th ಹೈಸ್ಕೂಲಲ್ಲಿ ನಾನು ಸಂಧ್ಯಾ ಎಲ್ಲ ಜೊತೆಯಲ್ಲೇ ಓದಿದ್ದು. ಅವ್ರ ಮನೆಯಲ್ಲೂ ಊಟ ಮುಗಿಸ್ಕೊಂಡು ನಾನು ನನ್ನ ತಮ್ಮನ ಮನೆಗೆ ಬಂದೆ, ಮಂಜೇಶ್ ಅವ್ರ ಮನೆಗೆ. ಇಲ್ಲಿ ಬನ್ನಿ ಇದ್ದ, ಬನ್ನಿನ ಸ್ವಲ್ಪ ಹೊತ್ತು ಗೋಳೊಯ್ಕೊಂಡು ಚೆನ್ನಾಗಿ ಆಟ ಆಡಿ ಅವನ ಜೊತೆಗೆ ಅವ್ರ ಮನೆಯಲ್ಲೂ ಊಟ ಎಲ್ಲ ಮುಗಿಸ್ಕೊಂಡು ನಾನು ನೆಕ್ಸ್ಟು ಅಲ್ಲಿಂದ ನಮ್ಮ ದೊಡ್ಡಮ್ಮವ್ರ ಮನೆಗೆ ಹೊರಟೆ. ನಾನು ಅಲ್ಲಿ ಆಲ್ರೆಡಿ ನಮ್ಮ ಅತ್ತೆ ತಮ್ಮನ ಮನೆಯಿಂದ ನಮ್ಮ ದೊಡ್ಡಮ್ಮವ್ರ ಮನೆಗೆ ಬಂದಿತ್ತು. ಅಲ್ಲಿ ನಮ್ಮ ಅತ್ತೆ ತಂಗಿ, ತಮ್ಮ ಮತ್ತು ನಮ್ಮ ಅತ್ತೆಯವರ ಚಿಕ್ಕಮ್ಮ, ನನಗೆ ದೊಡ್ಡಮ್ಮ ಆಗಬೇಕು, ಮತ್ತು ತಮ್ಮನ ಹೆಂಡ್ತಿ, ತಮ್ಮನ ಮಕ್ಕಳು ಎಲ್ಲರೂ ಇದ್ದರು. ಎಲ್ಲ ಅಲ್ಲಿ ಊಟ ಮಾಡಿ ಸ್ವಲ್ಪ ಹೊತ್ತು ಎಲ್ಲ ಮಾತಾಡಿಕೊಂಡು ಟೀ ಮಾಡಿದ್ರು. ಈವ್ನಿಂಗ್ ಆಗಿರೋದ್ರಿಂದ ಟೀ ಎಲ್ಲ ಕುಡ್ಕೊಂಡು ನೆಕ್ಸ್ಟು ಬೇರೆಯವ್ರ ಮನೆಗೆ ಹೋಗಬೇಕಾಗಿತ್ತು. ನಮ್ಮ ಇನ್ನೊಬ್ಬರು ದೊಡ್ಡಮ್ಮ ಅಂದರೆ ನಮ್ಮ ಅತ್ತೆಯವರ ಚಿಕ್ಕಮ್ಮವ್ರ ಮನೆಗೆ ಹೋಗಬೇಕಾಗಿತ್ತು. ಹಾಗಾಗಿ ಅಲ್ಲಿ ಎಲ್ಲರ ಜೊತೆನೂ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿ ನಾವು ನೆಕ್ಸ್ಟ್ ನಮ್ಮ ದೊಡ್ಡಮ್ಮವ್ರ ಮನೆ ಅಂದರೆ ನಮ್ಮ ಅತ್ತೆಯವರ ಚಿಕ್ಕಮ್ಮ ಅವ್ರ ಮನೆಗೆ ಬಂದ್ವಿ. ನಮಗೆ ಶಿರಾಗೆ ಹೋದರೆ ತುಂಬಾ ನೆಂಟರುಗಳಿದ್ದಾರೆ. ಏಕೆಂದರೆ ನಮ್ಮ ಅತ್ತೆ ತವ್ರ ಮನೆಯೂ ಶಿರಾನೇ, ನನ್ನ ತವ್ರ ಮನೆಯೂ ಶಿರಾನೇ. ಹಾಗಾಗಿ ತುಂಬ ಜನ ನೆಂಟರು ಇದ್ದಾರೆ. ಎಲ್ಲರ ಮನೆಗೂ ಹೋಗಲೇಬೇಕು, ಇಲ್ಲ ಅಂದರೆ ಎಲ್ಲ ಬೇಜಾರು ಮಾಡ್ಕೊಳ್ತಾರೆ. ಹಾಗಾಗಿ ಕಂಪಲ್ಸರಿ ನಾವು ಎಲ್ಲರ ಮನೆಗೂ ಹೋಗ್ತೀವಿ. ಅಲ್ಲಿ ನಮ್ಮ ದೊಡ್ಡಮ್ಮ ಅತ್ತಿಗೆದಿರು ಎಲ್ಲರೂ ಇದ್ದರು. ಮತ್ತು ಅಲ್ಲೂ ಸ್ವಲ್ಪ ಊಟ ಮಾಡಿಕೊಂಡು ನೆಕ್ಸ್ಟು ನಾವು ಬಂದಿದ್ದು ನಮ್ಮ ನಾದಿನಿ ಮನೆಗೆ, ನೇತ್ರ ಅವ್ರ ಮನೆಗೆ ಬಂದು ಅಲ್ಲಿ ನೈಟ್ ಉಳ್ಕೊಂಡಿದ್ದು. ಅಲ್ಲೆಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಮಾರ್ನಿಂಗ್ ನಾವು ಮತ್ತೆ ತಿಪ್ಟೂರಿಗೆ ಹೊರಟಿದ್ವಿ. ಅತ್ತೆನೂ ಫಸ್ಟ್ ಟೈಮು ರಿಟರ್ನು ಮಾರಮ್ಮ ಮುಗ್ದಿದ ತಕ್ಷಣವೇ ತಿಪ್ಟೂರಿಗೆ ಬರ್ತಾ ಇರೋದು. ಮುಂಚೆ ಎಲ್ಲ ಉಳ್ಕೊಂಡು ಬರ್ತಾಯಿದ್ರು, ಇದೇ ಫಸ್ಟ್ ಟೈಮು. ಹಾಗಾಗಿ ಬೇಜಾರಾಗಿದ್ದರು ಅತ್ತೆ. ಇದೇ ಕೋಟೆ ಮಾರಮ್ಮ ತಾಯಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಮತ್ತು ದೀಪಾಲಂಕಾರ ಎಲ್ಲ ತುಂಬ ಚೆನ್ನಾಗಿತ್ತು. ಯಾಕೆಂದರೆ ಕೋಟೆ ಮಾರಮ್ಮ ತಾಯಿಗೆ ಆರತಿ ಇದ್ದಿದ್ದ ಕಾರಣ ಎಲ್ಲ ತುಂಬ ಚೆನ್ನಾಗಿ ನಡೀತು. ಎಲ್ಲರೂ ಕೋಟೆ ಮಾರಮ್ಮ ತಾಯಿ ದೇವಸ್ಥಾನದ ದೇವರ ದರ್ಶನ ಪಡೆದು ಪುನೀತರಾಗಿ. ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಬೆಲ್ಲೈಕಾನ್ ಒತ್ತೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್.